ಜನಸಾಮಾನ್ಯರ ಟ್ಯಾಕ್ಸ್ನ ದುಡ್ಡನ್ನು ಮತ್ತು ಸದನದ ಸಮಯವನ್ನು ವ್ಯರ್ಥ ಮಾಡಿ ರಾಜ್ಯದ ಜನಸಾಮಾನ್ಯರಿಗೆ ಸಾಮಾಜಿಕ ವಂಚನೆ ಇವತ್ತು ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ವಿಧಾನಸಭೆ ಅಧಿವೇಶನ ಮತ್ತು ವಿಧಾನ ಪರಿಷತ್ ಸಭಾಂಗಣ ಅದು ಜನರ ಸಮಸ್ಯೆಯನ್ನು ಚರ್ಚಿಸಲಿಕ್ಕೆ ಬೇಕಾಗುವ ವೇದಿಕೆ ಆಗಬೇಕು ಹೊರತು ರಾಜಕೀಯದ ಮಾಡುವಂಥ ಒಂದು ಸಭಾಂಗಣ ಆಗಬಾರ್ದು. ಇದೊಂದು ಮಹತ್ವವಾದ ಒಂದು ಅಧಿವೇಶನ ಅಂತ ನಾವು ಯಾವಾಗಲೂ ಕೂಡ ಹೇಳ್ತಾ ಇರ್ತೇವೆ. ಯಾಕೆಂತ ಹೇಳಿದರೆ, ಒಂದು ಕಡೆಯಿಂದ ಕೆಲವು ಪ್ರದೇಶದಲ್ಲಿ ಬರ ಇರ್ತದೆ, ಕೆಲವು ಪ್ರದೇಶಗಳಲ್ಲಿ ಅತಿವೃಷ್ಟಿ ಇರ್ತದೆ, ಇವತ್ತು ಕುಡಿಯುವ ನೀರು, ಕೆಲವು ಕಡೆ ಇವತ್ತು ಜನ ತೊಂದರೆ ಮತ್ತು ಇನ್ನೂ ಎಲ್ಲ ಯೋಜನೆ ಬಗ್ಗೆ ಚರ್ಚೆ ಮಾಡಿ ಜನೋಪಕಾರವಾಗಿ ಮತ್ತು ಜನರಿಗೆ ಪ್ರಯೋಜನ ಆಗುವಂತಹ ಆ ಚರ್ಚೆಗಳು ಮತ್ತು ಅದಕ್ಕೆ ಪರಿಹಾರ ಕಂಡುಕೊಳ್ಳುವಂತಹ ಒಂದು ಅಧಿವೇಶನವನ್ನು ಸಂಪೂರ್ಣವಾಗಿ ಇಷ್ಟು ದಿವಸ ಇವತ್ತು ವ್ಯರ್ಥ ಮಾಡಿರೋದು ಕರ್ನಾಟಕದ ಜನತೆ, ಪ್ರತಿಪಕ್ಷ ಮತ್ತು BJPಯವರನ್ನು ಖಂಡಿತವಾಗಿ ಕ್ಷಮಿಸುವುದಿಲ್ಲ ಅಂತ ನನಗೆ ಇವತ್ತು ಒಂದು ತೀರ್ಮಾನ ಕ್ಷಮಿಸಲ್ಲ ಅಂತ ಬಹಳ ಸ್ಪಷ್ಟವಾಗಿ ನಮಗೆ ಇವತ್ತು ಕಾಣ್ತದೆ. ರಾಜ್ಯಕ್ಕೆ ಮಾಡಲಿ, ಅದು ರಾಜಕಾರಣ ಆಗಬೇಕು ಹೊರತು ಇಲ್ಲಿ ರಾಜ್ಯಕ್ಕೆ ಆಗುವ ವಿಚಾರ ಇವತ್ತು ಆಗಬಾರ್ದು. ಕೇವಲ ಅಧಿವೇಶನ ಅಡ್ಡಿಪಡಿಸಬೇಕೆಂಬಲೇ ಉದ್ದೇಶದಿಂದ ಅಧಿವೇಶನ ನಡೆಸಲೇಬಾರ್ದು. 1 ಪಾಯಿಂಟ್ ಪ್ರೋಗ್ರಾಮ್ ಇಂಟೆನ್ಷನ್ ಅಷ್ಟು. ಅದಕ್ಕಾಗಿ ಯಾವುದೇ ಒಂದು ಪ್ರಬಲವಾದ ಕಾರಣವಿಲ್ಲದೆ, ಯಾವುದೇ ಒಂದು ಸ್ಪಷ್ಟವಾದ ಒಂದು ಅವರ ಚಿತ್ರಣ ಕೂಡ ಇಲ್ಲದೆ, ಅದಕ್ಕೆ ಚರ್ಚೆ ಮಾಡಲಿಕ್ಕೆ ಒಂದು ನೋಟಿಸ್ ಕೂಡ ಕೊಡದೆ ಬರೀ ಬಂದು ಗದ್ದಲ ಮಾಡಿ ಅಧಿವೇಶನ ಇವತ್ತು ನಡೆಸಲಿಕ್ಕೆ ಬಿಡದಿರುವುದು ಹಿಂದೆ ಅವರ ಇಡನ್ ಎಜೆಂಡಾ ಅಂತೇಳಿ ಬಹಳ ಸ್ಪಷ್ಟವಾಗಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಇದರ ಬಗ್ಗೆ ನೈಜವಾದ ಅವ್ರಿಗೆ ಏನಾದರೂ ಆ ಒಂದು ಕಳಕಳಿ ಇದ್ದರೆ ಅದರ ಬಗ್ಗೆ ನೋಟಿಸ್ ಕೊಟ್ಟು ಚರ್ಚೆಗೆ ತಕ್ಕೊಂಡು ಯಾಕೆ ನಾವು ಕೊಡಬಾರ್ದಿತ್ತು, ಯಾಕೆ ನಾವು ಅಲ್ಲಿ ಮಂತ್ರಿ ಕೊಟ್ಟದ್ದು ಸರಿಯಲ್ಲ ಅಂತೇಳಿ ಅವ್ರಿಗೆ ಹೇಳುವಂತೆಲ್ಲ ಅವಕಾಶಗಳಿತ್ತು. ಜನರು ಕೂಡ ಅದನ್ನು ಕೇಳ್ತಾಯಿದ್ರು. ನಾವು ಕಾಂಗ್ರೆಸ್ ಪಕ್ಷದ ಮತ್ತು ಆಡಳಿತ ಪಕ್ಷ, ಮೊನ್ನೆ ಮುಖ್ಯಮಂತ್ರಿ ನಮ್ಮ ಸರ್ಕಾರ ಇರಲಿ, ನಾವು ಯಾಕೆ ಇವತ್ತು ಅವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದೇವೆ, ಯಾಕಾಗಿ ಇವತ್ತು ಆ ತೀರ್ಮಾನ ಬಂದಿದೆ, ನಮ್ಗೆ ಕೂಡ ಹೇಳಲಿಕ್ಕೆ ಭಾಳಷ್ಟು ವಿಚಾರಗಳಿತ್ತು. ಇದು ಎರಡನ್ನೂ ಕೂಡ ಜನ ಕೇಳಿ ತೀರ್ಮಾನ ಮಾಡಿ ಜನರ ತೀರ್ಮಾನ ಕೊಡ್ತಾಯಿದ್ರು. ಇದು ನೋಟಿಸ್ ಕೊಟ್ಟು ಇವರು ಚರ್ಚೆ ಮಾಡೋದು ಇಲ್ಲ, ನಮ್ಮನ್ನು ಯಾಕೆ ಕೊಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ಬಿಡೋದು ಕೂಡ ಇಲ್ಲ. ಆಗಿದ್ದರೆ ನಿಜವಾದ ಅರ್ಥ ಅಂತ ಹೇಳಿದ್ರೆ ಇವರಿಗೆ ಈ ಒಂದು ವಿಷಯದಲ್ಲಿ ರಾಜ್ಯಕ್ಕೆ ಮಾಡಬೇಕೆಂದು ಹೊರತು ಇದನ್ನು ನೈಜವಾದ ಚಿತ್ರ ಜನಕ್ಕೆ ತಿಳಿಬೇಕು ಮತ್ತು ಇದರ ಒಂದು ಪರಿಹಾರ ಕಾಣಬೇಕೆಂಬ ಯಾವ ಉದ್ದೇಶ ಕೂಡ ಇಲ್ಲ. ಇವತ್ತು ನಾಗೇಂದ್ರ ಅವರು ಅವರು ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಏನು ಬಹುಶಃ ಅಕೌಂಟಿಂದ ಬಹುಶಃ ಇರುವಂಥ ಹಣ ಬೇರೆ ಅಕೌಂಟಿಗೆ ಖಾಸಗಿ ಅಕೌಂಟ್ ಹೋಗಿದೆ. ಇದರ ಅಧಿಕಾರಿಗಳ ತಪ್ಪ, ಮಂತ್ರಿಗಳ ತಪ್ಪ, ಈ ಒಂದು ಕಾಲಘಟ್ಟದಲ್ಲಿ ಚರ್ಚೆ ಆಗುವ ಸಂದರ್ಭದಲ್ಲಿ ತತ್ಕ್ಷಣ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅವರು ಮಂತ್ರಿ ಮಂಡಲದಿಂದ ದೂರ ಇದ್ದರು. ಅವರು ರಾಜೀನಾಮೆ ಕೊಡಲಿಕ್ಕೆ ಇಲ್ಲಿ ಯುವಕರು ಗಲಾಟೆ ಮಾಡಬೇಕು, ಯುವಕರ ಮೇಲೆ ಪೊಲೀಸ್ ಲಾಠಿ ಬೀಸಬೇಕು, ಇಡೀ ರಾಜ್ಯ ಉದ್ದಕ್ಕೂ ಗದ್ದಲಾಗಬೇಕಂತ ಎಲ್ಲಿ ಕೂಡ ಅವಕಾಶ ಇರಲಿಲ್ಲ. ಯಾವಾಗ ಆರೋಪ ಬಂತ ತತ್ಕ್ಷಣ ಆ ಒಂದು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಕೊಟ್ಟ ನಂತರ ಸುಮಾರು 1.5 ವರ್ಷದಿಂದ 2 ವರ್ಷ ತನಕ ಕೂಡ ಅವರು ಸರ್ಕಾರದಿಂದ ದೂರ ಇದ್ದರು, ಸಚಿವ ಸ್ಥಾನದಿಂದ ದೂರ ಇದ್ದರು. ಎಲ್ಲ ರೀತಿಯ ತನಿಖೆಯನ್ನು ಕೂಡ ಅವರು ಎದುರಿಸಿದ್ದಾರೆ. ತನಿಖಾ ಸಂಸ್ಥೆ ಯಾವ ಆ ಒಂದು ಕೇಸಿನ ತನಿಖೆ ನಡೀತಾ ಇದೆಯಾ, ಆ ತನಿಖೆಯಲ್ಲಿ ಇವರು ದೋಷ ಮುಕ್ತಿಯಾಗಿ ಇವರಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ.
ಏನು ಇವತ್ತು ಸುಮಾರು 180 ಕೋಟಿ ರೂಪಾಯಿ ಇವತ್ತು ಹಣ ಒಂದು ಖಾತೆ ನಮ್ಮ ಇಲಾಖೆ ಖಾತೆಯಿಂದ ಬೇರೆ ಅಕೌಂಟಿಗೆ ಹೋಗಿತ್ತ, ಎಲ್ಲ ಖಾತೆ ಕೂಡ ಆ ಎಲ್ಲ ಹಣ 99.5% ಆ ದುಡ್ಡು ಮತ್ತೆ ಸರ್ಕಾರಕ್ಕೆ ಇಲಾಖೆಗೆ ಮತ್ತೆ ರಿಟರ್ನ್ ಬಂದಿದೆ. ಯಾವ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅದನ್ನು ಕೂಡ ಕ್ರಮ ಕೂಡ ಇವತ್ತು ಆಗಿದೆ. ಯಾವುದಾದ್ರೂ ಒಂದು ಸರ್ಕಾರಕ್ಕೆ ವಂಚನೆ ಆದಂಥ ಪ್ರಕರಣದಲ್ಲಿ ಮತ್ತು ಇಂಥ ಇಲಾಖೆಯಿಂದ ಈ ರೀತಿಯಾದ ಅನಾಹುತದಲ್ಲಿ ಅಧಿಕಾರಿಗಳ ಮೇಲೆ ಇನ್ನಿತರ ಮೇಲೆ ಕ್ರಮ ಇವತ್ತು ಆಗಿದ್ದಲ್ಲದೆ ಆವಾಗ ದುಡ್ಡು ಇಷ್ಟು ರಿಕವರಿ ಮಾಡಿದ ಎಲ್ಲಿಯೂ ಕೂಡ ಇಲ್ಲ, ಎಲ್ಲಿಯೂ ಕೂಡ ರಿಕವರಿ ಆದ ಇತಿಹಾಸದಲ್ಲೇ ಬಹುಶಃ ಇರಲಿಕ್ಕಿಲ್ಲ. ಆದರೆ ಎಲ್ಲ ದುಡ್ಡು ಅದನ್ನು ಪತ್ತೆ ಹಚ್ಚಿ ಮತ್ತೆ ಅದನ್ನು ರಿಕವರ್ ಮಾಡಿ ಅಧಿಕಾರಿಗಳ ಮೇಲೆ ಇವತ್ತು ಕ್ರಮ ಕೈಗೊಂಡು ಇದ್ದರೆ ಅದು ಈ ಸರ್ಕಾರ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮಂತ್ರಿಯಾಗಿ ಜವಾಬ್ದಾರಿ ಇದ್ದ ಕಾರಣ ಅದಕ್ಕೆ ರಾಜೀನಾಮೆ ಅವತ್ತೇ ಕೊಟ್ಟಿದ್ದಾರಲ್ಲ. ದೋಷ ಮುಕ್ತರಾಗಿ ಬಂದ ನಂತರ ಅವರಿಗೆ ಎಲ್ಲ ಕಾನೂನು ರೀತಿಯ ವ್ಯಾಪ್ತಿ ನೋಡಿಕೊಂಡು ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟಾಗ ಅನಗತ್ಯವಾಗಿ ಅಧಿವೇಶನ ನಡೆಸಲಿಕ್ಕೆ ಬಿಡದಿರುವುದು ಇದು ಒಂದು ಜನ ಮಾಡುವಂತಹ ವಂಚನೆ ಅಲ್ವಾ. ಅವ್ರಿಗೆ ಎಷ್ಟು ಬೇಕಾದ ರಾಜ್ಯಕ್ಕೆ ಮಾಡ್ಬೋದು, ಅವ್ರಿಗೆ ಏನು ಬೇಕಾದರೂ ಹೇಳ್ಬೋದು. ಆದ ಕಾರಣ ಅದೇ ರೀತಿ ಇವತ್ತು ಮಂತ್ರಿಗಳು ಮಂತ್ರಿ ಆಗೋದು ಯಾವಾಗ? ಪಕ್ಷ ತೀರ್ಮಾನ ಮಾಡಿದ ತಕ್ಷಣ ಮಂತ್ರಿಗಳಾಗ್ತಾರ? ಕಾನೂನುಬದ್ಧವಾಗಿ ಎಲ್ಲ ಸರಿ ಉಂಟಾ, ಇವರನ್ನು ಮಾಡ್ಬೋದಾ ಮಾಡದೇ ಇರ್ಬೋದಾ ಇದೆಲ್ಲ ನೋಡಿಕೊಂಡೇ ಇವತ್ತು ಅವರಿಗೆ ಗವರ್ನರ್ ಅವರು ಪ್ರತಿಜ್ಞಾ ವಿಧಿ ಸ್ವೀಕಾರ ಕೊಡಿಸೋದು. ಯಾವಾಗ ಗವರ್ನರಿಂದ ಪ್ರತಿಜ್ಞಾ ವಿಧಿ ಸ್ವೀಕರಿಸ್ತಾರ ತದನಂತರ ಕೂತು ಒಂದು ಬುಕ್ಕಲ್ಲಿ ಸೈನ್ ಆಗ್ತಾರಲ್ಲ